ಕೆಲಸ ಕಾರ್ಯಗಳಲ್ಲಿ ಆಗಿರುವಂತಹ ಪ್ರಗತಿ ಮತ್ತು ಮುಂದೆ ಆಗಬೇಕಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳ ಪರಿಶೀಲನೆಯನ್ನ ಮಾಡಿದ್ದೇವೆ. ಮುಖ್ಯವಾಗಿ ನಮ್ಮ ಆದ್ಯತೆ ಕಂದಾಯ ಇಲಾಖೆಯಲ್ಲಿ ಕಾಲದಿಂದ ಕಾಲಕ್ಕೆ ಈ ಹಿಂದೆ ಆಗ್ಬೇಕಾದಂತ ಕೆಲಸಗಳು ಸಂಪೂರ್ಣವಾಗಿ ಆಗಿಲ್ಲ. ಅರ್ಧದಷ್ಟು ಮಾಡಿ ಅದನ್ನ ಅರ್ಧಕ್ಕೆ ಬಿಟ್ಟಿದ್ರಿಂದ ಸಮಸ್ಯೆಗಳು ಕಾಲ ಕಳೆದಾಗೆ ಜಟಿಲವಾಗಿ ಒಂದಕ್ಕೆ ಎರಡರಷ್ಟು ಬೆಳೆದು ಇವತ್ತು ಜನಗಳನ್ನ ಕಾಡುವಂತ ಮಟ್ಟಕ್ಕೆ ಬಂದಿದೆ. ಯಾರು ಮಾತಾಡಬೇಡಿ. ಜನ ಬಾಕಿ ಉಳಿದಿರತಕ್ಕಂತ ಕೆಲಸ ಕಾರ್ಯಗಳಿಗೆ ನಮ್ಮ ಕಚೇರಿಗಳಿಗೆ ನಿರಂತರವಾಗಿ ಸುತ್ತುವುದನ್ನ ನಾವು ನೋಡಿದ್ದೇವೆ. ಮತ್ತು ಸಮಯಕ್ಕೆ ಸರಿಯಾಗಿ ಆ ಸಮಸ್ಯೆ ಆಗ್ಲಿಲ್ಲ ಅಂದ್ರೆ ಕಾಲ ಕಳೆದಂಗೆ ಆ ಸಮಸ್ಯೆನೂ ಕೂಡ ಇನ್ನಷ್ಟು ಸಂಕೀರ್ಣ ಆಗುತ್ತೆ, ದ್ವಿಗುಣ ಆಗುತ್ತೆ. ಬರ್ತಾ ಬರ್ತಾ ಅದನ್ನ ಬಗೆಹರಿಸಲಿಕ್ಕೆ ಆಗೋದಿಲ್ಲ, ಆ ತರ ಸಂಕೀರ್ಣ ಆಗ್ಬಿಡುತ್ತೆ. ಹಾಗಾಗಿ ನಾವು ಈ ಹಳೇದೆಲ್ಲ ಏನೇನು ಈ ತರ ಯಾವ್ಯಾವ ವಿಷಯಕ್ಕೆ ಜನ ನಮ್ಮ ಕಚೇರಿಗಳಿಗೆ ಅಲಿತಾ ಇದ್ದಾರೆ, ಮಧ್ಯವರ್ತಿಗಳಿಗೆ ಮಾರು ಹೋಗ್ತಾ ಇದ್ದಾರೆ, ಅಂತವುಗಳನ್ನ ಗುರುತಿಸಿ ಪರಿಹಾರ ಮಾಡುವಂತ ಪ್ರಯತ್ನವನ್ನ ಮಾಡಿಕೊಂಡು ಬಂದಿದ್ದೇವೆ. ಉದಾಹರಣೆಗೆ ಹೇಳುವುದಾದ್ರೆ, ನಮ್ಮ ರೆವಿನ್ಯೂ ಕೋರ್ಟ್ ಇದೆ, ಕಂದಾಯ ನ್ಯಾಯಾಲಯಗಳು ತಹಶೀಲ್ದಾರ್ ಹಂತದಲ್ಲಿ, ಎಸಿ ಹಂತದಲ್ಲಿ. ನಾನು ಇಲಾಖೆ ಜವಾಬ್ದಾರಿ ತಗೊಂಡಾಗ ತಹಶೀಲ್ದಾರ್ ನ್ಯಾಯಾಲಯದಲ್ಲಿ ಅವಧಿ ಮೀರಿ ಬಾಕಿ ಇದ್ದಂತ ಪ್ರಕರಣಗಳು 10,774 ಇತ್ತು. ಅವುಗಳನ್ನೆಲ್ಲ ವಿಲೆ ಮಾಡುವಂತಹ ಕಾರ್ಯಕ್ರಮ ಕಳೆದ 2 ವರ್ಷದಿಂದ ಮಾಡಿದ ಪ್ರಯುಕ್ತ 10,774 ಇದ್ದಂತಹ ಅವಧಿ ಮೀರಿದಂತಹ ಬಾಕಿ ಪ್ರಕರಣ ಇವತ್ತು 488ಕ್ಕೆ ಇಳಿಸಿದ್ದೇವೆ. ಅದೇ ರೀತಿ ಎಸಿ ಕೋರ್ಟ್ ನಲ್ಲಿ ಇನ್ನೂ ಕೆಟ್ಟ ಪರಿಸ್ಥಿತಿ ಇತ್ತು. 73,624 ಕೇಸು ಅವಧಿ ಮೀರಿ ಬಾಕಿ ಇದ್ದಂತಹ ಪ್ರಕರಣಗಳು ನಾನು ಜವಾಬ್ದಾರಿ ತಗೊಂಡಾಗ. ಈಗ ಆ ತರಹ 11,600 ಪ್ರಕರಣ ಬಾಕಿ ಉಳಿದಿದೆ. ಎಸಿ ಕೋರ್ಟ್ಗಳಲ್ಲಿ 6 ತಿಂಗಳೊಳಗೆ ಇತ್ಯರ್ಥ ಆಗಬೇಕಾಗಿದ್ದಂತ ಪ್ರಕರಣಗಳು 2 ವರ್ಷ, 5 ವರ್ಷ, 8 ವರ್ಷ, 12 ವರ್ಷ ಆದ್ರೂ ಕೂಡ ಇತ್ಯರ್ಥ ಆಗದೆ ಬಾಕಿ ಇಟ್ಕೊಂಡು ಬಂದಿದ್ದಾರೆ. 5-10 ವರ್ಷದಿಂದ 5 ವರ್ಷಕ್ಕಿಂತ ಮೀರಿದಂತ ಪ್ರಕರಣಗಳೇ 32,757 ಇತ್ತು. 32,757 ಎಸಿ ನ್ಯಾಯಾಲಯದಲ್ಲಿ ಇದ್ದಂತಹ 5 ವರ್ಷ ಮೀರಿದಂತ ಪ್ರಕರಣ. ಇವತ್ತು ಅವುಗಳನ್ನು ಕೂಡ ವಿಲೆ ಮಾಡಿ ಒಂದು 3,300 ಬಾಕಿ ಇದೆ. ಉದಾಹರಣೆಗೆ ಹೇಳೋದಾದ್ರೆ, ಈ ರೀತಿಯಾಗಿ ಹಳೇದನ್ನ ಎಲ್ಲವನ್ನೂ ಕೂಡ ಯಾವುದು ಬಾಕಿ ಇರಿಸ್ಕೊಂಡಿದ್ರು ಅವೆಲ್ಲವನ್ನ ಆನ್ಲೈನ್ ಸಿಸ್ಟಮ್ಗೆ ತಗೊಂಡು ಬಂದು ಆನ್ಲೈನ್ ಮುಖಾಂತರವಾಗಿ ಡೇ ಟು ಡೇ ಮಾನಿಟರ್ ಮಾಡೋದರ ಮುಖಾಂತರ ಇವತ್ತು ಅವುಗಳ ವಿಲೆ ಕೆಲಸವನ್ನ ಮಾಡ್ತಾ ಇದ್ದೇವೆ. ಹಾಗೆ ಇನ್ನೊಂದು, ರಾಜ್ಯದಲ್ಲಿ ಸುಮಾರು 49 ಲಕ್ಷ ಜಮೀನುಗಳು ಮೃತರಾಗಿರುವವರಂತರ ಹೆಸರಿನಲ್ಲೇ ಮುಂದುವರೆದಿದ್ದಾವೆ. ಮೊದಲಿಗೆ ಈ ತರ ಜಮೀನುಗಳು ಎಷ್ಟಿದಾವೆ ಅಂತ ಯಾರತ್ರ ಲೆಕ್ಕ ಇರಲಿಲ್ಲ, ಯಾರು ಕೇಳಲಿಲ್ಲ, ಯಾರು ನಿಖರವಾಗಿ ಲೆಕ್ಕ ಹಾಕ್ಲಿಲ್ಲ. ಇವತ್ತು ನನಗೆ ವಿಲೇಜ್ ವೈಸ್ ಯಾವ ಜಮೀನು ಮೃತರ ಹೆಸರಿನಲ್ಲಿದೆ ಅಂತ ಲೆಕ್ಕ ಹಾಕಿಸಿ ಗುರುತಿಸಿ ಅವುಗಳೆಲ್ಲವನ್ನು ಕೂಡ ವಾರಸುದಾರರಿಗೆ ಖಾತೆ ಪಾಣಿಯನ್ನ ಮಾಡಿಕೊಡುವಂತ ಅಭಿಯಾನವನ್ನ, ಈ ಪೌತಿ ಅಭಿಯಾನವನ್ನ ಮಾಡ್ತಾ ಇದ್ದೇವೆ. 49 ಲಕ್ಷ ಜಮೀನುಗಳು ಈ ರೀತಿ ಮೃತರ ಹೆಸರಿನಲ್ಲಿ ಏನಿದ್ವು, ಇಲ್ಲಿವರೆಗೂ ಸುಮಾರು 12 ಲಕ್ಷ ಜಮೀನುಗಳನ್ನ ವಾರಸುದಾರರ ಹೆಸರಿಗೆ ನಾವೇ ಜನಗಳ ಮನೆ ಬಾಗಿಲಿಗೆ ಹೋಗಿ ಅವರನ್ನ ಒತ್ತಾಯ ಮಾಡಿ, ಬಲವಂತ ಮಾಡಿ ಅವರ ವಾರಸುದಾರರ ಹೆಸರಿಗೆ ಖಾತೆ ಮಾಡಿಕೊಡ್ತಾ ಇದ್ದೇವೆ. ಈ ಕೆಲಸ ಸುಮಾರು ವಿಲೇಜ್ ಅಕೌಂಟೆಂಟ್ಸು, ಗ್ರಾಮ ಸೇವಕರು ಕಷ್ಟಪಟ್ಟು ಮಾಡಿದ್ದಾರೆ. ಅವರ ಪರಿಶ್ರಮವನ್ನ ಗುರುತಿಸಬೇಕು ಅಂತೇಳಿ ಅವರಿಗೆ ಮಾರ್ಚ್ ವರೆಗೆ ಯಾರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಈ ಪೌತಿ ಖಾತೆಯಲ್ಲಿ ಪ್ರಗತಿಯನ್ನ ಮಾಡಿದ್ದಾರೆ ಅವರಿಗೆ 5 ಕೋಟಿ ರೂಪಾಯಿಗಳು ಪ್ರೋತ್ಸಾಹ ಧನವನ್ನ ಸರ್ಕಾರದಿಂದ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಇವೆಲ್ಲ ಹಿಂದೆ ಒಂದೊಂದು ಪೌತಿ ಖಾತೆ ಆಗ್ಬೇಕಾದ್ರೆ ರೈತರು ಅರ್ಜಿ ಕೊಟ್ಟು ನಮ್ಮ ಕಚೇರಿಗಳಿಗೆ ಅಲೆದು ಮಧ್ಯವರ್ತಿಗಳ ಮುಖಾಂತರ ಕೊನೆಗೆ ಮಾಡಿಸ್ಕೊಳ್ಬೇಕಾದಂತ ಪರಿಸ್ಥಿತಿ ಇತ್ತು. ಇವತ್ತು ನಮ್ಮ ಅಧಿಕಾರಿಗಳು ರೈತರ ಮನೆ ಬಾಗಿಲಿಗೆ ಹೋಗಿ ಪೌತಿ ಖಾತೆಗಳನ್ನ ಮಾಡಿಕೊಡ್ತಾ ಇದ್ದೇವೆ. ಅದೇ ರೀತಿ ಲಕ್ಷಾಂತರ ಪ್ರಕರಣ ಸರ್ಕಾರದಿಂದ ಹಿಂದೆ ಜಮೀನ್ ಮಂಜೂರಾಗಿದೆ, ಆದ್ರೆ ಅವರಿಗೆ ಪೋಡಿ ಆಗಿಲ್ಲ, ದುರಸ್ತ ಆಗಿಲ್ಲ,
ಅವರಿಗೆ ಸ್ಕೆಚ್ ಆಗಿಲ್ಲ, ಸಂಪೂರ್ಣ ದಾಖಲೆ ಅವರ ಹೆಸರಿಗೆ ಬಂದಿರಲಿಲ್ಲ. ಲಕ್ಷಾಂತರ ಕೇಸ್ ಇದೆ. 2013ರಿಂದ 18ರಲ್ಲಿ ಅಂತದ್ದು 5842 ಪ್ರಕರಣ ಮಾತ್ರ ಅರ್ಜಿ ಕೊಟ್ಟವರದ್ದು ಪೋಡಿ ಆಗಿತ್ತು. ಅರ್ಜಿ ಕೊಡೋದು ಮಾಡಿಸ್ಕೊಳ್ಳಕ್ಕೆ ಶಕ್ತಿ ಇರೋರಿಗೆ ಮಾತ್ರ ಸಾಧ್ಯ, ಎಲ್ಲಾರ್ದು ಆಗ್ತಿರ್ಲಿಲ್ಲ. 2018ರಿಂದ 23ರ ನಡುವೆ 8500 ಪ್ರಕರಣ ಪೋಡಿ ಆಗಿದೆ. ಇದನ್ನ ನಾವೇನೆ ರಾಜ್ಯದಲ್ಲಿ ಈ ತರದ್ದು ಎಷ್ಟಿದೆ ಅಂತ ಗುರುತಿಸಿ ನಾವೇ ಮಂಜೂರಿದಾರರಿಗೆ 1 to 5 ರಿಪೋರ್ಟ್ ಅನ್ನ ತಯಾರು ಮಾಡಿ ಯಾರ್ದು ಅರ್ಜಿಗೆ ಕಾಯದೆ ನಾವೇ ಇವತ್ತು ಹೋಗಿ ಅವರಿಗೆ ಪೋಡಿ ದುರಸ್ತು ಮಾಡಿಕೊಡ್ತಕ್ಕಂತ ನನ್ನ ಭೂಮಿ ಅಭಿಯಾನವನ್ನ ನಡೆಸ್ತಾ ಇದ್ದೇವೆ. ಹೋದ ವರ್ಷ ಜನವರಿಗೆ ಆರಂಭ ಮಾಡಿದ್ದೇವೆ. ಈ ವರ್ಷ ಜನವರಿ ಅಷ್ಟೊತ್ತಿಗೆ 1,93,000 ರೈತರದ್ದು ನಾವಿವತ್ತು ಅಳತೆಗೆ ತಗೊಂಡಿದ್ದೇವೆ ಪೋಡಿ ದುರಸ್ತು ಮಾಡಿಕೊಡ್ಲಿಕ್ಕೆ. 13ರಿಂದ 18ರಲ್ಲಿ ಆಗಿದ್ದು 5,842, 19ರಿಂದ 18ರಿಂದ 23ರ ನಡುವೆ ಆಗಿದ್ದು 8,500. ನಾವು ಜನವರಿ 25ರಿಂದ ಜನವರಿ 26ರ ನಡುವೆ ಮಾಡಿರೋದು 1,93,000. ಈ ರೀತಿಯಾಗಿ ಹಳೇವು ಇವೆಲ್ಲ ಹಿಂದೆ ಮಂಜೂರು ಮಾಡಿದ್ದಾರೆ, ಆದ್ರೆ ಅವ್ರಿಗೆ ಮಾಡಬೇಕಾದಂತ ದಾಖಲೆಗಳನ್ನ ಮಾಡದೆ ಅವರು ಈ ಜಮೀನನ್ನ ಮಕ್ಕಳಿಗೆ ಭಾಗ ಮಾಡ್ಲಿಕ್ಕೂ ಆಗೋದಿಲ್ಲ, ಕಷ್ಟ ಬಂದ್ರೆ ಮಾರಾಟ ಮಾಡಕ್ಕೂ ಆಗೋದಿಲ್ಲ, ಪೋಡಿ ಆಗದೆ ಹೋದ್ದು ಕೆಲವು ಬ್ಯಾಂಕ್ ಅಲ್ಲಿ ಲೋನು ಸಿಗೋದಿಲ್ಲ. ಇಂಥ ಪ್ರಕರಣಗಳನ್ನ ಹುಡುಕಿ ನಾವು ಅವರಿಗೆ ಶಾಶ್ವತವಾಗಿ ಪರಿಹಾರ ಕೊಡುವಂತ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.